ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಅಡಿಯಲ್ಲಿ CWSN ವಿದ್ಯಾರ್ಥಿಗಳಿಗೂ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೂ ಶಾಲೆಯಿಂದ ಹೊರಗುಳಿದಿರತಕ್ಕಂಥ ಹೆಣ್ಣು ಮಕ್ಕಳಿಗೂ ವಿಶೇಷ ಶಿಕ್ಷಣ ನೀಡತಕ್ಕಂಥದ್ದು ಇದರ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಹಂತದಲ್ಲಿ ಇರ್ತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿ ಫಿಸಿಯೋಥೆರಪಿ ಚಟುವಟಿಕೆ ಮಾಡಲಾಗಿದೆ. ಪೋಷಕರನ್ನು ಶಾಲೆಗೆ ಕರೆಯಿಸಿ ಮನೆಯಲ್ಲಿ ಕೂಡ ಮಕ್ಕಳನ್ನು ಸದೃಢವಾಗಿ ಬೆಳೆಸುವಂತೆ ಮಾಡೋದಕ್ಕೆ ಮನೆಯಲ್ಲಿ ಈ ಒಂದು ಫಿಸಿಯೋಥೆರಪಿ ಕೊಡಲು ಅವ್ರಿಗೂ ಕೂಡ ತರಬೇತಿಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಅಶೋಕ್ ಎಂಬತಕ್ಕಂಥ ವಿದ್ಯಾರ್ಥಿಗೆ ಕರೋನಾ ಸಂದರ್ಭದಲ್ಲಿ ಶಿರೀಷ ಎಂಬ ವಿದ್ಯಾರ್ಥಿಗೆ ಗೈರುಹಾಜರಾಗುತ್ತಿದ್ದು ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಶಾಲೆಯ ಮುಖ್ಯವಾಹಿನಿಗೆ ತರಲಾಗಿದೆ. ಅದೇ ರೀತಿಯಾಗಿ CDPO ಡಿಪಾರ್ಟ್ಮೆಂಟಿಂದ ಸಹ ನಾವು ಪ್ರಯೋಜನವನ್ನು ಪಡ್ಕೊಂಡಿವೆ. ಕೊತ್ತೂರು ಮಹಾಲಕ್ಷ್ಮಿ ಎಂಬತಕ್ಕಂಥ CWSN ವಿದ್ಯಾರ್ಥಿ ಮನೆಗೆ ಭೇಟಿ ಕೊಟ್ಟು ಪೋಷಕರ ಮನವೊಲಿಸಿ ಆ ವಿದ್ಯಾರ್ಥಿನಿಯನ್ನು ಶಾಲೆಗೆ ಕರೆತರಲಾಗಿದೆ. ಪಾರ್ವತಿಪುರ ತಾಂಡದ ಶ್ರೀನಿವಾಸ ನಾಯಕನನ್ನು ಮನೆಗೆ ಭೇಟಿ ನೀಡಿ ಅವನನ್ನು ಶಾಲೆಗೆ ತರಲಾಗಿದೆ. ಗೂಳೂರಿನ ಶಿರೀಷ ಎಂಬ ವಿದ್ಯಾರ್ಥಿಯನ್ನು ಶಾಲೆಯ ಮುಖ್ಯವಾಹಿನಿಗೆ ಕರ್ಕೊಂಡು ಬರಲಾಗಿದೆ. ಬೊಮ್ಮಯ್ಯಗಾರಪಲ್ಲಿ ಆನಂದ್ ಎಂಬತಕ್ಕಂಥ ವಿದ್ಯಾರ್ಥಿನಿಯನ್ನು CWSN ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಗಣಿತ ಶಿಕ್ಷಕರಾಗಿದ್ದ ಕಾದಿನಾಡ ಮತ್ತು ನಾವು ಕರೆತರಲಾಗಿದೆ. ಹಾಗೆ ನಮ್ಮ ಚಂದ್ರಾಯನಪಲ್ಲಿಯಲ್ಲಿರ್ತಕ್ಕಂಥ ಶ್ರೀಹರಿ ಎಂಬ ವಿದ್ಯಾರ್ಥಿಯನ್ನು ಮಹತ್ ಎಂಬ ವಿದ್ಯಾರ್ಥಿನಿಯನ್ನು ಕೂಡ ಶಾಲೆಯ ಮುಖ್ಯವಾಹಿನಿಗೆ ಕರೆತರಲಾಗಿದೆ. ನಂತರ ECO CRP ನಾವು ಭೇಟಿ ನೀಡಿ ನಲ್ಪಡ್ಬಲೆ ಗ್ರಾಮದ ಊರಿನ ಹೊರಹಂಚಿನಲ್ಲಿದ್ದಂತಹ ಗಂಗೋತ್ರಿ ಎಂಬ ವಿದ್ಯಾರ್ಥಿನಿಯು ಗೈರು ಹಾಜರಾಗುತ್ತಿದ್ದು ಪೋಷಕರು ಬಹಳ ಬಡತನದಿಂದ ಇದ್ದು ಅವರು ಊರಿಂದ ಊರಿಗೆ ಪಲಾಯನ ಆಗ್ತಾ ಇದ್ದು ಅವರನ್ನು ಕೂಡ ಶಾಲೆಗೆ ಕರೆತರಲಾಗಿದೆ, ಪ್ರಯತ್ನ ಮಾಡಲಾಗಿದೆ. ನಂತರ ಶ್ರೀಲಕ್ಷ್ಮಿ ನಲ್ಪಡ್ಬಲಿ ಎಂಬ ವಿದ್ಯಾರ್ಥಿನಿಯು ಗೈರು ಹಾಜರಾಗುತ್ತಿದ್ದು ಮನೆಗೆ ಭೇಟಿ ನೀಡಲಾಗಿದೆ. ನಂತರ ಪೋಷಕರ ಮನವೊಲಿಸಿ ಚಂದ್ರಾಯನಪಲ್ಲಿ ರಂಜಿತಾ ಎಂಬತಕ್ಕಂಥ ಇಬ್ಬರು ಅಕ್ಕ ತಂಗಿಯರನ್ನು ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಅವರಿಗೂ ಕೂಡ ಶಾಲೆಯ ಮುಖ್ಯವಾಹಿನಿಗೆ ತರಲಾಗಿದೆ. ಈ ನಿಟ್ಟಿನಲ್ಲಿ ಪೋಷಕರ ಸಭೆಯನ್ನು ಶಾಲಾ ಹಂತದಲ್ಲಿ ಆಯೋಜಿಸಲಾಗಿದೆ. SDMC ಸಭೆಗಳನ್ನು ನಡೆಸಲಾಗಿದೆ. ಹಾಗೆ ತಾಯಂದಿರ ಸಭೆಯನ್ನು ಕರೆಯಿಸಿ ಎಲ್ಲ ಗೈರು ಹಾಜರಾಗತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು